ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ ಸ್ವಾಗತ. ಇವತ್ತು ಬೆಣ್ಣೆ ತಂದಿದ್ವಿ. ಬಟ್ ಈಗ ಜಾಸ್ತಿ ರೆಡಿಮೇಡ್ ಬೆಣ್ಣೆ ಸಿಗುತ್ತೆ. ಬಟ್ ಇದು ರೈತರ ಮನೆ ತಂದಿರೋ ಬೆಣ್ಣೆ, ಅದನ್ನು ಕೂಡ ಕಾಸ್ತಾ ಇದ್ದಾರೆ. ನಾನು ನಿಮ್ಗೆ ತೋರಿಸ್ತೀನಿ. ವಾಯಿಸ್ಕೊಡೋಣ ಆಮೇಲೆ. ಎಷ್ಟು ಸೇರ್ ಬೆಣ್ಣೆ ಇದು? ಇದು ಒಂದ್ ಸೇರ್ ಬೆಣ್ಣೆ. ಒಂದ್ ಸೇರಾ? ಒಂದ್ ಸೇರ್ ಅಂದ್ರೆ ಒಂದು ಅರ್ಧ ಕೆಜಿ ಲೆಕ್ಕ ಅಲ್ಲ? ಮತ್ತೆ ಇಲ್ಲ, 1/4 kg ಇರ್ಬೋದೇನಪ್ಪ. 1/4 kg? ಇಲ್ಲ, ಅರ್ಧ ಕೆಜಿನೇ. ಹೌದಾ? ಒಂದ್ ಸೇರ್ ಅಂದ್ರೆ ನೋಡಿ ಸ್ನೇಹಿತರೆ, ಬೆಣ್ಣೆ ತುಪ್ಪದ್ದು ಪ್ರೊಸೆಸಿಂಗ್ ನಡೀತಾ ಇದೆ. ಬೆಣ್ಣೆ ಇವಾಗ ಎಲ್ಲೂ ಪ್ಯೂರ್ ಸಿಗ್ತಾನೆ ಇಲ್ಲ, ಎಲ್ಲ ಮಿಕ್ಸ್ ಇರುತ್ತೆ. ಶಾಪ್ ಅಲ್ಲಿ ತುಪ್ಪದ ಕಡಿ ತಗೊಂಡ್ಬಂದ್ರೆ ಅದು ತಿನ್ನಕ್ಕಾಗಲ್ಲ. ನೋಡೋಣ, ಇದು ನೆನ್ನೆ ಸಿಕ್ಕಿದೆ, ಪ್ಯೂರ್ ಇದೆ ಅಂತ ಹೇಳಿ ಕೊಟ್ಟಿದ್ದಾರೆ. ಇವತ್ತು ತುಪ್ಪ ಕಾಸಿದ್ಮೇಲೆ ಹೇಗಿದೆ ಇದ್ರ ರಿಸಲ್ಟ್ ಅಂತ ಗೊತ್ತಾಗೋದು. ಹಾಗಾಗಿ ಇವಾಗ ಬೆಣ್ಣೆ ಬಿಸಿ ಮಾಡೋದಕ್ಕೆ ಇಟ್ಟಿದೀವಿ. ಅಂದ್ರೆ ಮೊದಲೆಲ್ಲ ತುಪ್ಪ ಬೆಣ್ಣೆ ಅಂದ್ರೆ ಕಾಸ್ಬೇಕಾದ್ರೆ ಒಂಥರ ಒಂದ್ 2 ಮನೆಗಾರ ಸ್ಮೆಲ್ ಸ್ವಲ್ಪ ಲೈಟ್ ಸ್ಮೆಲ್ ಬರ್ತಿದೆ. ಇದು ಕೂಡ ಜಾಸ್ತಿ ಇಲ್ಲ. ಬಟ್ ಮೊದ್ಲು ಬೆಣ್ಣೆ ಅಂದ್ರೆ ಒಂಥರ 2-3 ಅದೊಂದು ಕೆರೆಗೆ ಸ್ಮೆಲ್ ಬರ್ತಾ ಇತ್ತು. ಎಲ್ಲೋ ಸ್ಮೆಲ್ ಬರೋದ್ರೆ ಎಲ್ಲೋ ಬೆಣ್ಣೆ ಕಾಸ್ತಿದ್ದಾರೆ ಅನ್ನೋ ಒಂದು ಫೀಲ್ ಆಗ್ತಿತ್ತು. ಬಟ್ ಈಗ ಅದೇನು ಇಲ್ಲ. ಇಲ್ಲೇ ಬೆಣ್ಣೆ ಕಾಸ್ತಾ ಇದ್ರು ಕೂಡ ಸ್ಮೆಲ್ ಅನ್ನೋದು ಗೊತ್ತೇ ಆಗಲ್ಲ, ಆ ತರ ಇರುತ್ತೆ. ಒಂದು ಚಿಟಿಗೆ ಅರಿಶಿನ ಪುಡಿ ಹಾಕಿದ್ದಾರೆ. ಸ್ವಲ್ಪ ಉಪ್ಪು. ಸ್ವಲ್ಪನಾ? ಎಷ್ಟೊಂದು ಚಮಚ ಅಷ್ಟ? ಇಲ್ಲ, ಸ್ವಲ್ಪನಾ? ಒಂದಿಷ್ಟು ಹಾಕಿದೀನಿ. ಓಕೆ. ಚೆನ್ನಾಗಿ ನೊರೆ ಎಲ್ಲ ಹೋಗ್ಬೇಕು. ನೊರೆ ಹೋಗೋವರೆಗೂ ಕುದಿಸ್ಬೇಕು. ಸಣ್ಣ ಉರಿನ ಇಟ್ಟಿದ್ದೀನಿ, ಉರಿ ಜಾಸ್ತಿ ಇಟ್ಟಿಲ್ಲ. ಓಕೆ. ಇದನ್ನ ಸಿಲ್ವರ್ ಪಾತ್ರೆ ಮಾಡೋದಿಲ್ಲ? ನಾನು ಇದ್ರಲ್ಲೇ ಮಾಡ್ತಾ ಇರೋದು, ಸಿಲ್ವರ್ ಅಲ್ಲೇ. ಸ್ಟೀಲ್ ಆದ್ರೆ ಅಂದ್ರೆ ಅದು ತಳ ಹಿಡಿಯುತ್ತಲ್ಲ, ಹಾಗಾಗಿ. ನೋಡಿ ಸ್ನೇಹಿತರೆ, ಬೆಣ್ಣೆ ಕುದಿತಾ ಇದೆ. ತುಪ್ಪ ಆಲ್ಮೋಸ್ಟ್ ಆಲ್ ಬರುತ್ತೆ. ಈಗ ಸ್ವಲ್ಪ ಜಾಸ್ತಿ ರೆಡಿಮೇಡ್ ತುಪ್ಪನೇ ಜಾಸ್ತಿ ಆಗಿದೆ ಈಗ ಮನೆಗಳಲ್ಲೆಲ್ಲ. ಬಟ್ ಇದು ರೈತರ ಮನೇಲಿ ತಂದಿರೋದು. ಈ ಹಸುಗಿಂತ ಎಮ್ಮೆದ್ದು ತುಪ್ಪ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ನಾವೆಲ್ಲ ಫಸ್ಟ್ ಎಲ್ಲ ತಿಂದಿದೀವಲ್ಲ, ತುಂಬಾ ಅಂದ್ರೆ ಚೆನ್ನಾಗಿರುತ್ತೆ. ಎಮ್ಮೆದೇ ಚೆನ್ನಾಗಿರುತ್ತೆ. ಹಸು ಸ್ವಲ್ಪ ಮಕ್ಳಿಗೆ ತುಪ್ಪ ಬೇಕೇ ಬೇಕು. ಹೌದು. ಆದ್ರೆ ಇವಾಗ ಎಲ್ಲೂ ಪ್ಯೂರ್ ಸಿಗ್ತಾ ಇಲ್ಲ. ನಂದಿನಿ ತುಪ್ಪ ತಗೊಂಬಂದ್ರು, ಅದು ಸ್ವಲ್ಪ ದಿನ ಆದ ತಕ್ಷಣ ಸ್ಮೆಲ್ ಚೇಂಜ್ ಆಗ್ಬಿಡುತ್ತೆ, ಸ್ಮೆಲ್ ಇರೋದಿಲ್ಲ. ಹಾಗಾಗಿ ಬೆಣ್ಣೆ ತರ್ಸೋದೇ ಬಿಟ್ಬಿಟ್ಟಿದ್ವಿ. ಈಗ ನೋಡ್ಬೇಕು, ಯಾರು ಅದು ಆಟೋಮೆಟಿಕ್ ಏನೋ ಒಂದು ಅನ್ಎಕ್ಸ್ಪೆಕ್ಟೆಡ್ ತರ ಸಿಕ್ಕಿದ್ದು ನೆನ್ನೆ ಬೆಣ್ಣೆ ಇದು. ನೋಡ್ಬೇಕು ಹೇಗ್ ಬರುತ್ತೆ ಅಂತ. ಮೊದ್ಲು ಸಿಗೋ ತರ ಬೆಣ್ಣೆ ಸಿಗೋದಿಲ್ಲ ಸ್ನೇಹಿತರೆ. ಯಾಕಂದ್ರೆ ಒಂಥರ ಆ ರುಚಿನೇ ಇರಲ್ಲ. ಮೊದ್ಲು ಬಂದಂಗೆ ರುಚಿ, ಈಗ ಅದೇ ಬೇರೆ ರುಚಿ. ಬಟ್ ಮೊದ್ಲೆಲ್ಲ ಬೆಣ್ಣೆ ಮನೇಲಿ ಕಾಯಿಸ್ತಾ ಇದ್ರೆ ಒಂದು ಪೂರ ಕೆರಿನೇ ಸ್ಮೆಲ್ ಬರ್ತಾಯಿತ್ತು. ಎಲ್ಲೋ ತುಪ್ಪ ಕಾಸ್ತಿದ್ರೆ ಅನ್ನೋ ಒಂದು ಫೀಲಿಂಗ್ ಆಗ್ತಿತ್ತು. ಬಟ್ ಈಗ ಆತರ ಆಗದೇ ಇಲ್ಲ. ಪಕ್ಕದಲ್ಲಿ ಬೆಣ್ಣೆ ಕಾಸ್ತಿರಂದ್ರೆ ಮೂಗಿಟ್ಟು ಸ್ಮೆಲ್ ಬರ್ಬೇಕು, ಒಂಚೂರು ಸ್ಮೆಲ್ ಬರುತ್ತೆ. ಮೊದ್ಲು ಆತರ ಅಲ್ಲ, ತುಂಬಾ ಸ್ಮೆಲ್ ಬರ್ತಾ ಇತ್ತು. ಇದು ಕೂಡ ಅಷ್ಟೇ, ಸ್ಮೆಲ್ಲೇ ಬರ್ತಿಲ್ಲ. ಅದು ಸ್ವಲ್ಪ ಒಂದು ಅಡಿಗೆ ಮೇಲೆ ಮಾತ್ರ ಸ್ಮೆಲ್ ಅಷ್ಟೇ, ಲೈಟ್ ಆಗಿ. ಅದಕ್ಕಿಂತ ಮುಂದೆ ಸ್ಮೆಲ್ಲೇ ಬರಲ್ಲ. ನೋಡಿ ಸ್ನೇಹಿತರೆ, ಈ ತರ ಬೇಯ್ತಾ ಇದೆ. ಅದು ಸ್ವಲ್ಪ ಆಯಿಲ್ ತರ ಕಾಣಿಸ್ಬೇಕು ಮೇಲೆ. ಅದು ಬೆಣ್ಣೆದೆಲ್ಲ ಇದಿರುತ್ತಲ್ಲ, ಅದೆಲ್ಲ ನೀಟಾಗಿ ಕೆಳಗ್ ಕುತ್ಕೊಂಡ್ಮೇಲೆ ಅದು ಆಯಿಲ್ ತರ ಬಿಟ್ಕೊಳ್ಳೋದು ತುಪ್ಪ. ಇದೆಲ್ಲ ನೊರೆಲ್ಲ ಹೋಗ್ಬೇಕಾ? ನೊರೆ ಎಲ್ಲ ಹೋಗ್ಬೇಕು. ಇದು ಯಾಕೆ ಅಷ್ಟು ಪುಡಿ ಹಾಕಿದ್ರೆ ಈ ಕಲರ್ ಹಳದಿ ಕಲರ್? ಇಲ್ಲಾಂದ್ರೆ ಸ್ವಲ್ಪ ಅದು ಬೆಣ್ಣೆನು ಸ್ವಲ್ಪ ಲೈಟ್ ಹಳದಿನೇ ಇತ್ತು. ಸ್ವಲ್ಪ ಅರಿಶಿನ ಹಾಕಿದೀನಿ ಅಷ್ಟೇ. ಅದೇ ಇಲ್ಲಾಂದ್ರೆ ಕಡಲೆ ಕಲರ್ ಬರೋದಲ್ಲ, ಕ್ರೀಮ್ ಕಲರ್ ಬರೋದಲ್ಲ.
ಕೆಲವೊಬ್ರು ಖಾರದ ಪುಡಿ ಕೂಡ ಹಾಕ್ತಾರೆ. ಬೆಣ್ಣೆಗೆ ಹಾಸ್ಬೇಕಾದ್ರೆ ಹ್ಮ್ ಇದಂಗೆ ಇದೆಲ್ಲ ನೊರೆಲ್ಲ ಹೋಗ್ಬೇಕಾ ಇದು? ಅದು ಸ್ವಲ್ಪ ಲೈಟ್ ನೊರೆ ಹೋಗುತ್ತೆ. ಹಾ. ಅಂದ್ರೆ ಇತ್ತೀಚೆಗೆ ಬರ್ತಾ ಇರೋ ಬೆಣ್ಣೆಲಿ ಕೆಳಗಡೆ ತಳದಲ್ಲಿ ಒಂಥರ ಕಪ್ಪು ಕುತ್ಕೊಂಡ್ಬಿಡುತ್ತೆ. ತಳ ಹಿಡಿಯುತ್ತೆ. ತಳ ಹಿಡಿಯುತ್ತೆ ಜಾಸ್ತಿ ವೇಸ್ಟೇಜ್. ಅಂದ್ರೆ ಇದ್ರಲ್ಲಿ ನೋಡ್ಬೇಕು, ಈಗ ಇದ್ರಲ್ಲಿ ಏನಾದ್ರು ಜಾಸ್ತಿ ವೇಸ್ಟೇಜ್ ಬರುತ್ತಾ ಇಲ್ಲ ಕ್ಲೀನ್ ಇರುತ್ತಾ ನೋಡ್ಬೇಕು. ಇದು ಹೆಂಗ್ ಗೊತ್ತಾಗುತ್ತೆ ಈಗ ತುಪ್ಪ ರೆಡಿ ಆಯ್ತು ಅಂತ? ಕುದಿಬೇಕಾದ್ರೆ ಗೊತ್ತಾಗ್ತದೆ. ಅದೆಲ್ಲ ಸ್ವಲ್ಪ ಅದೇನಂತಾರೆ, ಅದು ಬೆಣ್ಣೆದೆಲ್ಲ ತಳ ಹಿಡಿಬೇಕದು. ಸ್ವಲ್ಪ ಆಯಿಲಿ ಆಯಿಲಿ ಬಿಟ್ಕೊಳ್ಳುತ್ತೆ. ಕುದಿಯೋದೆಲ್ಲ ಸ್ವಲ್ಪ ನೊರೆ ಕಡಿಮೆ ಆಗ್ತದೆ. ಅದೇ 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 ಫುಲ್ ಆಯಿಲ್ ಆಗುತ್ತಾ? ಉರಿ ಕಡಿಮೆ ಜಾಸ್ತಿ ಐತೆ ಈಗ? ಮೀಡಿಯಂ ಇಟ್ಟಿದ್ದೀನಿ. ಫುಲ್ ಕಡಿಮೆನೂ ಇಲ್ಲ, ಫುಲ್ ಜಾಸ್ತಿ ಇಲ್ಲ. ನೋಡಿ ಸ್ನೇಹಿತರೆ, ಫೈನಲ್ ಆಗಿ ತುಪ್ಪ ರೆಡಿ ಆಗಿದೆ ನೋಡಿ. 2 ಎಲೆ ಹಾಕಿರೋದು ಆಯಿಲ್ ಆಯಿಲ್ ತರ ಕಾಣ್ತಾ ಇದೆ. ಇದು ಸ್ವಲ್ಪ ತಣ್ಣಗಾದ್ಮೇಲೆ ಬೇರೆ ನಾವ್ ಯಾವ್ದು ಬಾಕ್ಸಿಗಾದ್ರೂ ಹಾಕೋಬಹುದು. ಸ್ವಲ್ಪ ತಣ್ಣಗಾಗ್ಲಿ ಅಂತ ವೇಟಿಂಗ್. ಇನ್ನು ಕುದೀತಿದ್ಯಲ್ಲ ಹಾಗಾಗಿ ನೋಡಿ ಆಯಿಲ್ ಆಯಿಲ್ ತರ ಕಾಣ್ತಾ ಇದೆಯಲ್ಲ.